ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬುಧವಾರ. ತುಂಬ ದಿನ ಆಯಿತು ಬುಧವಾರ ನಾನ್ ವೆಜ್ ಮಾಡಿ. ಅದಕ್ಕೆ ಇವತ್ತು ಫಿಶ್ ತಂದಿದ್ದಾರೆ. ಆ, ಏನೇನೆಲ್ಲ ತಂದಿದ್ದಾರೆ ಅಂತಂದರೆ ಬಾಂಗ್ಡ ಮತ್ತು ಪ್ರಾನ್ಸು. 1 kg ಬಾಂಗ್ಡ ತಂದಿದ್ದಾರೆ, ಅರ್ಧ kg ಪ್ರಾನ್ಸು. ತುಂಬ ಚಿಕ್ಕದಾಗಿ, ಯಾವಾಗಲೂ ಚಿಕ್ಕದು ಸಿಗಲ್ಲ ನಮಗೆ ಇಲ್ಲಿ. ದಪ್ಪ ದಪ್ಪ ಇರೋದು ಸಿಗತ್ತೆ, ಅದರಲ್ಲಿ ಮಸಾಲೆನೂ ಹಿಡಿಯಲ್ಲ, ಟೇಸ್ಟು ಚೆನ್ನಾಗಿ ಬರಲ್ಲ. ಇವತ್ತು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಸಿಕ್ಕಿದೆ. ಅದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಸಿಂಪಲ್ಲಾಗಿ ಒಂದು ಡಿಶ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇ ಥರ ಬಾಂಗ್ಡ ಯೂಸ್ ಮಾಡಿಕೊಂಡು 2 in 1 ಮಾಡ್ತಾಯಿದ್ದೀನಿ. ಅದೆಂಗೆ ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ ನಿಮಗೆ. ಬನ್ನಿ ಹೆಂಗೆ ಮಾಡೋದು ಮಾಡ್ತಾಯಿದ್ದೀನಿ ಅಂತ. ಎಲ್ಲ ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಟಿದ್ದಾಗಿದೆ, ನಿಮ್ಗೆ ಹೇಳೋದು ಒಂದಷ್ಟೇ ಬಾಕಿ. ಬನ್ನಿ ಹೆಂಗೆ ಮಾಡ್ತಾಯಿದ್ದೀನಿ ಅಂತ ನೋಡೋಣ. ಬಾಂಗ್ಡ ಮೀನು ನಾನು ಆಲ್ರೆಡಿ ಎಲ್ಲ ಮೀನು ನಾನು ಕ್ಲೀನ್ ಮಾಡಿಬಿಟ್ಟೆ ತಂದಿದ್ದು ಇವತ್ತು. ಒಂದೆರಡು ಫಿಶ್ಶು ಸಾರಿಗೆ ಹಾಕಿದ್ದೀನಿ, ಅದರಲ್ಲಿ ಮಿಕ್ಕಿರೋದ್ರದ್ದು ತಲೆನೂ ಸೇರಿಸಿ ಹಾಕಿದ್ದೀನಿ. ಇದು ಹೆಂಗೆ ಮಾಡ್ತಾಯಿದ್ದೀನಿ ಅಂತಂದರೆ, ಇವತ್ತು ತೆಂಗಿನಕಾಯಿ ರುಬ್ಬದೆ ಮಾಡ್ತಾಯಿದ್ದೀನಿ. ಹೆಂಗಿದ್ರೂ ನನಗೆ ಒಂದೇ ದಿನಕ್ಕೆ ಫಿಶ್ ಸಾರು ಖಾಲಿ ಆಗಲ್ಲ. ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಇವತ್ತು ಹುಣಸೆಹಣ್ಣು ರಸ ಯೂಸ್ ಮಾಡಿಬಿಟ್ಟು ಸಾರು ಮಾಡಿಬಿಟ್ಟು ನಾಳೆ ತೆಂಗಿನಕಾಯಿ ರುಬ್ಬಾಕ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡು, ಅದಕ್ಕೆ ನಾನು ಹೇಳಿದ್ದು 2 in 1 ಅಂತ. ಇವತ್ತು ಸಿಂಪಲ್ಲು, ನಾಳೆ ತೆಂಗಿನಕಾಯಿ ರುಬ್ಬಿಟ್ಟು ಮಾಡಿಬಿಡ್ತೀನಿ. ಆವಾಗ ನನಗೆ 2 ದಿನಕ್ಕೂ ಅಡ್ಜಸ್ಟ್ ಆಗುತ್ತೆ. ಇವಾಗ ನಾನು ಇದಕ್ಕೆ ಫಿಶ್ಶು ಮತ್ತು ಹುಣಸೆಹಣ್ಣು ರಸ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಚಿಕ್ಕದು 1-2 ಟೊಮೆಟೊ, ಸಾಂಬಾರು ಈರುಳ್ಳಿ ಇಷ್ಟೇ ಹಾಕಿರೋದು. ಮತ್ತು ಉಪ್ಪು, ಅರಿಶಿನ ಪುಡಿ, ಖಾರದ ಪುಡಿ, ಬೇರೆ ಏನೂ ಹಾಕಿಲ್ಲ. ಸ್ವಲ್ಪ ಕೊಬ್ಬರಿ ಎಣ್ಣೆನೂ ಹಾಕಿದ್ದೀನಿ. ಇದನ್ನು ಈಗ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಇದು ಬೆಂದಮೇಲೆ ಹೆಂಗಿರುತ್ತೆ ಅಂತ ನಾನು ತೋರಿಸ್ತೀನಿ. ನಾಳೆಗೂ ಇರೋದನ್ನು ಕರೆಕ್ಟಾಗಿ, ನಾಳೆ ಬೇಕಾದರೆ ಹುಳಿ ಸ್ವಲ್ಪ ಕಮ್ಮಿ ಇದ್ದರೆ ಮಾವಿನಕಾಯಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಹುಣಸೆಹಣ್ಣು ರಸ ಅಷ್ಟೇ. ಅದೇ ಥರ ಫ್ರೈ ಮಾಡೋಕ್ಕೆ ನಾನು ಇಲ್ಲಿ ಎಲ್ಲ ಮಸಾಲೆಗಳೆಲ್ಲ ಹಾಕಿ ರೆಡಿ ಮಾಡಿಕೊಂಡಿದ್ದೀನಿ, ಮಸಾಲೆ ಹಿಡೀಲಿ ಅಂತ. ಅದೇ ಥರ ಪ್ರಾನ್ಸು ಅಷ್ಟೇ. ಉಪ್ಪು, ಅರಿಶಿನ ಪುಡಿ, ಖಾರದ ಪುಡಿ, ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಇದನ್ನು ಮಾಡಬೇಕು. ಇದನ್ನು ಹೆಂಗೆ ಮಾಡ್ತಾಯಿದ್ದೀನಿ ಅಂತ ತೋರಿಸಿ. ಯಾವಾಗಲೂ ಫ್ರೈಯೇ ಮಾಡೋದು, ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೆಂಗೆ ಮಾಡೋದು ಅಂತ ನೋಡೋಣ. ಇದರಲ್ಲಿ ನಾನು ಹುಣಸೆಹಣ್ಣು ರಸದ ಜೊತೆ ಸ್ವಲ್ಪ ನೀರು ಸೇರಿಸಿದ್ದೆ ಬೇಯಕ್ಕಷ್ಟೇ. ಆ ನೀರು ಸ್ವಲ್ಪ ಡ್ರೈ ಆದರೆ ಇದು ರೆಡಿ ಆಗುತ್ತೆ. ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಇದರಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಯಾವಾಗಲೂ ಅಷ್ಟೇ, ಫಿಶ್ ಸಾರು ಮಾಡೋವಾಗ ಸೌಟಲ್ಲಿ ಮಾತ್ರ ಅಲ್ಲಾಡ್ಸೋಕೆ ಹೋಗ್ಬಾರ್ದು. ಕೈಯಲ್ಲಿ ಹಿಂಗೆ ಇಟ್ಕೊಂಡು ಹಿಂಗೆ ಅಲ್ಲಾಡಿಸ್ಬೇಕು ಅಷ್ಟೇ. ಸೌಟಲ್ಲಿ ಅಲ್ಲಾಡ್ಸೋಕೆ ಹೋದರೆ ಮೀನೆಲ್ಲ ಪೇಸ್ಟಾಗಿ ಹೋಗುತ್ತೆ. ಇವತ್ತಿನ ಬಾಂಗ್ಡ ಸಾರು ರೆಡಿಯಾಗಿದೆ. ಇವಾಗ ಫಿಶ್ ಫ್ರೈ ಮಾಡ್ಕೊತಾ ಇದ್ದೀನಿ. ಫಿಶ್ ಫ್ರೈ ರೆಡಿ ಆಯಿತು. ಪ್ರಾನ್ಸ್ದು ರೆಡಿ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಉಪ್ಪು ಖಾರ ಎಲ್ಲ ಮಸಾಲೆ ಎಲ್ಲ ಮಾಡಿಟ್ಟಿದ್ದು, ಅದರಲ್ಲಿ ಸ್ವಲ್ಪ ನೀರು, ಸ್ವಲ್ಪ ಹುಣಸೆಹಣ್ಣು ರಸ ಹಾಕಿ ಬೇಯಕ್ಕಿಟ್ಟಿದ್ದೀನಿ. ಇದರಲ್ಲಿರೋ ನೀರೆಲ್ಲ ಡ್ರೈ ಆಗಿದೆ. ಈ ಟೈಮಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಪೆಪ್ಪರು, ಸ್ವಲ್ಪ ಕೊಬ್ಬರಿ ಎಣ್ಣೆ. ಡಿಫ್ರೆಂಟ್ ಮೆಥಡಲ್ಲಿ ಪ್ರಾನ್ಸ್ ಫ್ರೈ ರೆಡಿಯಾಗಿದೆ. ಸಾರು ಇಷ್ಟೇ ಮಿಕ್ಕಿರೋದು. ಇವಾಗ ಇದರಲ್ಲಿ ತೆಂಗಿನಕಾಯಿ ರುಬ್ಬಿರೋದು ಸೇರಿಸ್ಬಿಟ್ಟು ಕುದಿಸ್ಬಿಟ್ರೆ ರೆಡಿ ಹೋಗುತ್ತೆ. ನಾನಿಲ್ಲಿ ಅರ್ಧದಷ್ಟು ತೆಂಗಿನಕಾಯಿ ತುರಿ, 1 ಟೀ ಸ್ಪೂನು ಜೀರಿಗೆ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಪೇಸ್ಟ್ ಥರ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಈಗ ಮೀನು ಸಾರಿಗೆ ಸೇರಿಸ್ಕೊಳ್ಳೋಣ. ಇದಕ್ಕೆ ಹುಳಿ ಕಮ್ಮಿ ಇತ್ತು ಅಂತ ಹುಣಸೆಹಣ್ಣು ರಸ ಹಾಕ್ದೆ, ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿನೂ ಹಾಕಿದ್ದೀನಿ. ಖಾರ ಕಮ್ಮಿ ಇತ್ತು, ಉಪ್ಪು ಕಮ್ಮಿ ಇತ್ತು ಅಂತ.
ಇದೀಗ ಕುದಿಯಕ್ಕೆ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಒಂದು ಕುದಿ ಬರಲಿ. ಕುದಿ ಬಂದಮೇಲೆ ಬೇಕು ಅಂದರೆ ಒಗ್ಗರಣೆ ಹಾಕ್ಬೋದು, ಬೇಡ ಅಂದರೆ ಬೇಡ. ಅದು ನನ್ನ ಮೂಡಿಗೆ ತಕ್ಕನಾಗಿ ನಾನು ಮಾಡ್ತೀನಿ. ಮಾಡಬೇಕು ಅಂತಲೇ ಇದ್ದೀನಿ, ಆದರೆ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಇದೀಗ ಚೆನ್ನಾಗಿ ಕುದಿ ಬರಲಿ. ಇದೀಗ ಚೆನ್ನಾಗಿ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇದು ರೆಡಿ ಆಯಿತು. ಇದಕ್ಕೊಂದು ಒಗ್ಗರಣೆ ಕೊಟ್ಬಿಡೋಣ ಅಂತಲೇ ನಾನು ಅಂದ್ಕೊಂಡಿದ್ದೀನಿ. ಅದನ್ನು ಮಾಡೋಣ. ಇದಕ್ಕೆ ನಾನು ಸಿಂಪಲ್ಲಾಗಿ ಒಂದು ಒಗ್ಗರಣೆ ಕೊಟ್ಟೆ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಕರಿಬೇವಿನ ಸೊಪ್ಪು, ಒಂದು 2 ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಒಂದು ಒಗ್ಗರಣೆ ಕೊಟ್ಟೆ. ಇದೀಗ ರೆಡಿ ಆಯಿತು. ನಾನು ಹೇಳಿದ್ದು 2 in 1 ಸಾರಲ್ಲಿ ಟೂ ಟೈಪ್ ಸಾರು, ಒಂದು ಸಾರು ಮಾಡಿಬಿಟ್ಟು 2 ಟೈಪ್ ಮಾಡಿರೋದು ತೋರಿಸ್ದೆ ನಿಮಗೆ. ಅದನ್ನೇ ಹೇಳಿದ್ದೆ ನಾನು ನಿನ್ನೆದು ವಿಡಿಯೋ ಮಾಡಿದಾಗ. ಇವತ್ತು ಹಿಂಗಾಯಿತು. ಇದಿಷ್ಟೇ. ನೀವು ಇದೇ ಥರ ಟ್ರೈ ಮಾಡಿ ನೋಡಿ. ಈ ಸಾರು ಏನಕ್ಕೆ ನಾನು ಯಾವಾಗಲೂ ಮರೆಗಣಸು ಮಾಡಿದಾಗ ಹೇಳ್ತಾ ಇದ್ದೆ, ಫಿಶ್ ಸಾರು ಚೆನ್ನಾಗಿರುತ್ತೆ ಮರೆಗಣಸಿಗೆ ಅಂತ. ಅದು ಈ ಥರ ಮಾಡಿದ್ರೆ ಮರೆಗಣಸು ಜೊತೆ ತಿನ್ನೋಕ್ಕೆ ಸೂಪರ್ ಆಗಿರುತ್ತೆ. ಅನ್ನಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಸಿಂಪಲ್ ಆಗಿ ಬೇಗ ಆಗುತ್ತೆ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಎಲ್ಲರೂ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನನ್ನು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋ ತನಕ ಬಾಯ್.